ಅದ್ರ ಜೊತೆಯಲ್ಲಿ ಇವತ್ತು ಪ್ರಾರಂಭದಲ್ಲಿ ವಿಡಿಯೋ ಮಾಡಿರ್ತಕ್ಕಂಥದ್ದಿರ್ಬೋದು, ತದನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿರ್ತಕ್ಕಂಥ ಒಂದು ವಿಚಾರದಲ್ಲಿ ಯಾರು ಕುಮ್ಮಕ್ಕು ಕೊಟ್ಟರು ಇದಕ್ಕೆ, ಅದು ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರ. ಇದು ಹೊರಗೆ ಬರುವಂಥದ್ದು SITಯ ಒಂದು ಮಹತ್ವವಾದಂಥ ಜವಾಬ್ದಾರಿ. ಯಾಕೆಂದ್ರೆ ಇದು ಎಲ್ಲ ಹೆಣ್ಣು ಮಕ್ಕಳ ಮಾನಹಾನಿಯ ಪ್ರಶ್ನೆ. ಯಾಕೆಂದ್ರೆ ಎಲ್ಲರ ಮನೆಯಲ್ಲೂ ತಾಯಂದಿರಿದ್ದಾರೆ, ಸಹೋದರಿಯರಿದ್ದಾರೆ, ಅವರ ಒಂದು ಜೀವಮಾನದ ಪ್ರಶ್ನೆ, ಮುಂದಿನ ಭವಿಷ್ಯದ ಒಂದು ಪ್ರಶ್ನೆ ಆಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಶೀಘ್ರ ಕ್ರಮ ಆಗಬೇಕು ಅನ್ನೋದು ಕೂಡ ನಮ್ಮ ಒತ್ತಾಯ. ಇವತ್ತು ಏನು ನಮ್ಮ ಇಲ್ಲಿ ಸಂಸದರ ಮೇಲೆ ಏನು ಕೇಸು ದಾಖಲಾಗಿರುವಂತ ವಿಚಾರ, ಅದು SIT ಅವರು ತನಿಖೆ ಮಾಡಿದ್ದಾರೆ. ಕುಮಾರಣ್ಣವರು ಕೂಡ ಸೂಚನೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತೀವಿ, ಯಾರು ತಪ್ಪಿತಸ್ಥಿದ್ದಾರೆ ಕ್ರಮ ಮಾಡಿ ಅನ್ನೋದೇ ನಮ್ಮೆಲ್ಲರೂ ಒತ್ತಾಯ. ಇದರಲ್ಲಿ ಯಾರನ್ನೂ ಕೂಡ ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ನಾವು ಬಂದಿರತಕ್ಕಂಥದ್ದು ನಮ್ಮ ನಾಯಕರಾದಂಥ HD ರೇವಣ್ಣವ್ರನ್ನ ಇವತ್ತು ಒಂಥರ ಪೆರೆಡ್ ರೀತಿಯಲ್ಲಿ ನಡೆಸ್ಕೊತಾ ಇರೋದು ಟಿವಿ ಮಾಧ್ಯಮದಲ್ಲಿ ನೋಡಿದಾಗ ನಮಗೆಲ್ಲ ಒಂದು ಕಡೆ ಮನಸ್ಸಿಗೆ ಕೂಡ ಬೇಜಾರ. ನಮ್ಮ ಕಾರ್ಯಕರ್ತರುಗಳಿಗೂ ಕೂಡ ಏನಪ್ಪ ಈ ತರ ರೇವಣ್ಣವ್ರನ್ನ ನಡೆಸ್ಕೋತಾ ಇದ್ದಾರೆ ಈ ಒಂದು SIT ಒಂದು ತನಿಖಾ ಸಂಸ್ಥೆ ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ. ಅದರಿಂದ ಈ ಒಂದು ಮೂಲಕ ನಾವೆಲ್ಲೂ ಕೂಡ ಉಗ್ರವಾದಂಥ ಪ್ರತಿಭಟನೆಗೆ ಇಳಿದಿಲ್ಲ. ಯಾಕಂದ್ರೆ ಇದು ನಿಜವಾದ ನಿಜಾಂಶ ತಿಳಿಬೇಕು, ಜನತೆಗೆ ಗೊತ್ತಾಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ರೇವಣ್ಣವ್ರನ್ನ ಬಿಡುಗಡೆಗೊಳಿಸಿ ಅವ್ರನ್ನ ತನಿಖೆಗೆ ಆಹ್ವಾನಿಸ್ಕೊಂಡು ಮಾಡೋಂಥದ್ದು ಸೂಕ್ತ ಅನ್ನೋದು ನಮ್ಮ ಅಭಿಪ್ರಾಯ. ಅದ್ರ ಜೊತೆಯಲ್ಲಿ ಈ ಒಂದು ಜಿಲ್ಲೆಯ ಗೌರವಾನ್ವಿತ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ಒಂದು ಮೂಲಕ ನಾನು ಇವತ್ತು ಒತ್ತಾಯ ಮಾಡ್ತಕ್ಕಂಥದ್ದು, ಇವತ್ತು ಕೆಲವು ಕಡೆ ನಮ್ಮ ಮಾಹಿತಿಗಳು, ಚರ್ಚೆಗಳು, ಯಾರಿಗೋ ಫೋನ್ ಮಾಡೋದಂತೆ, ನಿಮ್ದಿದೆಯಂತೆ, ಇವ್ರದಿದೆಯಂತೆ ಅಂತ ಸಾರ್ವಜನಿಕ ವಲಯಗಳಲ್ಲಿ ಒಂದರ ಗುಸುಗುಸು ವಾತಾವರಣ ಹಾಸನ ಜಿಲ್ಲೆಯಲ್ಲಿ ನಡೀತಿದೆ. ಇದಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಬಗ್ಗೆ ಏನ್ ಕ್ರಮನ ತೆಗೆದುಕೊತಾ ಇದ್ದಾರೆ ಅನ್ನೋದು ಕೂಡ ಮುಖ್ಯವಾದಂತ ವಿಚಾರ. ಯಾಕೆಂದ್ರೆ ಯಾರೇ ಆಗಲಿ, ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರ್ತಕ್ಕಂಥ ಕುಟುಂಬದಲ್ಲವರು ಅವ್ರ ತಾಯಂದಿರಿದ್ದಾರೆ, ಅವ್ರ ಸಹೋದರಿಯರಿದ್ದಾರೆ, ಅವರ ಅಕ್ಕ ತಂಗಿಯರಿದ್ದಾರೆ. ಇದನ್ನೆಲ್ಲ ಕೂಡ ಯೋಚನೆ ಮಾಡುವಂತ ಸಂದರ್ಭ. ಯಾಕೆಂದ್ರೆ ಯಾರಿಗೋ ಫೋನ್ ಮಾಡೋದಂತೆ, ಅಲ್ಲಿ ಇಲ್ಲಿ ದುಡ್ಡು ಕೇಳ್ತಾರಂತೆ ಅನ್ನೋದು ಕೆಲವು ಚರ್ಚೆ ನಡೀತಿದೆ. ನಿಮ್ದಿದೆಯಂತೆ, ಇವ್ರದಿದೆಯಂತೆ ಒಂದು ಗುಸುಗುಸು. ಇದಕ್ಕೆ ಹೆಣ್ಣು ಮಕ್ಕಳ ಒಂದು ಅವರ ಒಂದು ಗೌರವದ ಪ್ರಶ್ನೆ. ಇದಕ್ಕೆ ಇತಿಶ್ರೀ ಆಡ್ತಕ್ಕಂಥದ್ದು ಜಿಲ್ಲಾಡಳಿತದ ಒಂದು ಜವಾಬ್ದಾರಿ ಇದೆ. ಇದ್ರ ಬಗ್ಗೆ ಕಠಿಣ ಕ್ರಮನ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲೆಯಲ್ಲಿ ತೆಗೆದುಕೋಬೇಕಾಗ್ತದೆ. ಯಾಕಂದ್ರೆ ಸುಮ್ಮನೆ ಯಾರ್ದೋ ಒಬ್ಬ ಅಮಾಯಕರನ್ನ ತೋರಿಸಿ ಅವ್ರ ಮೇಲೆ ಯಾರೋ ಒಬ್ಬ ಕಾರ್ಯಕರ್ತರು, ಯಾರೋ ಮುಖಂಡರದ್ದು ಇದೇನು ಕಂಡು ಹೇಳೋದು, ಪೇಸ್ಟ್ ಮಾಡೋದು ಫೋಟೋಗಳನ್ನ, ಇವೆಲ್ಲ ನಡೀತಿದೆ ಅನ್ನೋದು ಮಾಹಿತಿ ನಮಗೆ ಮೇಲ್ನೋಟಕ್ಕೆ ಒಂದು ಚರ್ಚೆನಲ್ಲಿ ಬರ್ತಾ ಇರ್ತಕ್ಕಂಥ ವಿಚಾರ. ಆ ಕಾರಣದಿಂದ ಈ ಪ್ರೆಸ್ ಮೀಟ್ ಆದ ತಕ್ಷಣ SP ಅವ್ರನ್ನ, ಯಾಕೆಂದ್ರೆ ಇವತ್ತೇನಾಗಿದೆ, ಅದು ನೀತಿ ಸಮಿತಿ ಇರೋದ್ರಿಂದ ಅವ್ರನ್ನ ನಾವು IB ನಲ್ಲಿ ಭೇಟಿ ಮಾಡ್ಲಿಕ್ಕೆ ಆಗಲ್ಲ. ಅವರ ಕಚೇರಿಗೆ ಹೋಗಿ ಇದರ ಸಾಧಕ ಬಾಧಕಗಳ ಬಗ್ಗೆ ನಾವು, ಲಿಂಗೇಶ್ ಅವರು, ನಮ್ಮೆಲ್ಲ ಮುಖಂಡರುಗಳು ಕೂಡ ಚರ್ಚೆಯನ್ನ ಮಾಡ್ತೇವೆ. ಇದರ ಬಗ್ಗೆ ಜಿಲ್ಲಾಡಳಿತ ಇವನು ವಿತರಣೆ ಮಾಡಿರ್ತಕ್ಕಂಥ ಇರಬೇಕು. ಒಂದು ಕಡೆ SIT, ಒಂದು ಕಡೆ ಸ್ಥಳೀಯ ಮಟ್ಟದಲ್ಲಿ ಯಾರ್ಯಾರು ಇದಕ್ಕೆ ಮೂಲಭೂತವಾಗಿ ಕಾರಣಕರ್ತರಿದ್ದಾರೆ ಅನ್ನೋದ್ರ ಬಗ್ಗೆ ಏನ್ ಕ್ರಮ ತಗೊಂಡಿದ್ದೀರಾ, ಮುಂದೆ ಏನ್ ತಗತ್ತೀರಾ ಅನ್ನೋದ್ರ ಬಗ್ಗೆ SP ಹತ್ರ ನಾವು ಹೋಗಿ ಇವತ್ತು ಚರ್ಚೆನ ಮಾಡ್ತಾ ಇದ್ದೀವಿ. ಬಂಧುಗಳೇ, ಒಟ್ಟಾರೆ ಈ ಒಂದು SIT ರಚನೆ ಆಗಿರ್ತಕ್ಕಂಥ ವಿಚಾರದಲ್ಲಿ ಸತ್ಯಾಸತ್ಯತೆಗಳು ಪ್ರಾಮಾಣಿಕವಾಗಿ ಹೊರಬೀಳ್ತಕ್ಕಂಥದಕ್ಕೆ SIT ಮುಂದಾಗಬೇಕು ಅಂತಾನು ಕೂಡ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ. ಇದು ಹೆಣ್ಣು ಮಕ್ಕಳು ತಲೆ ತಗ್ಗಿಸ್ತಕ್ಕಂಥ ವಿಚಾರ, ಸಮಾಜ ತಲೆ ತಗ್ಗಿಸ್ತಕ್ಕಂಥ ವಿಚಾರ. ಅದಕ್ಕೆ ನಾವೆಲ್ಲರೂ ಕೂಡ SIT ಒಂದು ತನಿಖೆಗೆ ನಾವು ಪ್ರೋತ್ಸಾಹಿಸ್ತೇವೆ. ಆದ್ರೆ ಮಾನ್ಯ ರೇವಣ್ಣವ್ರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಎಷ್ಟು ಸೂಕ್ತ ಅಲ್ವೋ ಅನ್ನೋದು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಪ್ರತಿ ಹಳ್ಳಿನಲ್ಲೂ ಕೂಡ ಚರ್ಚೆ ಆಗ್ತಿದೆ. ದಯಮಾಡಿ ಈ ಒಂದು ಮೂಲಕ SITಯ ಮುಖ್ಯಸ್ಥರುಗಳಿಗೆ, ಸರ್ಕಾರಕ್ಕೂ ಕೂಡ ನಾವು ಮನವಿ ಮಾಡ್ತೇವೆ. ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು ಮತ್ತು ಮಾನ್ಯ ಗೃಹ ಸಚಿವರು ಇರ್ಬೋದು. ಯಾಕೆಂದ್ರೆ ಹೊರದೇಶದಲ್ಲಿದ್ದಾರೆ, ಅವ್ರನ್ನ ನಾವು ಇನ್ನೂ ತರಕ್ಕಾಗಿಲ್ಲ. ಸರ್ಕಾರದ ಜವಾಬ್ದಾರಿ, ಅವ್ರ ಕರ್ಕೊಂಬರ್ಲಿ, ತನಿಖೆಗೊಳಪಡಿಸ್ಲಿ. ಅದೇನು ತಪ್ಪಿತಸ್ಥರಿದ್ರೆ ಅವರು ಶಿಕ್ಷೆಗೊಳಗಾಗ್ಲಿ, ಅದ್ರಲ್ಲಿ ನಮ್ದು ಯಾವುದೇ ರೀತಿಯಾದಂಥ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಅದಕ್ಕೆ ಬೆಂಬಲಿಸ್ತೇವೆ. ದಯಮಾಡಿ ಇವತ್ತು ರೇವಣ್ಣವ್ರನ್ನ SIT ಒಂದು ಏನು ಅವರ ವಶದಲ್ಲಿದ್ದಾರೆ, ಅವ್ರನ್ನ ಇವತ್ತು ಬಿಡುಗಡೆಗೊಳಿಸ್ತಕ್ಕಂಥದಕ್ಕೆ ಸರ್ಕಾರ ಒಂದು ಸೂಕ್ತವಾದಂಥ ತೀರ್ಮಾನನ ತೆಗಬೇಕು. ರೇವಣ್ಣವ್ರನ್ನ ಪ್ರತಿ ದಿವಸನೂ ಬೇಕಾ, ಬೆಳಿಗ್ಗೆ 10:00 ಬರ್ಬೇಕು, ಅಲ್ಲಿ ಹೋಗ್ಲಿ, ಅವ್ರ ಪ್ರಶ್ನೆ ಮಾಡಲಿ, ಅವರಿಂದ ಮಾಹಿತಿಗಳು ಪಡ್ಕೊಳ್ಳಿ, ಅದರಿಂದ ಮುಂದಾಗಲಿ ಅನ್ನೋದು ನಮ್ಮೆಲ್ಲರ ಒಂದು ಅಭಿಪ್ರಾಯ. ಇದಕ್ಕೆ ಸರ್ಕಾರ ಒಂದು ಅವಕಾಶ ಮಾಡಬೇಕು, SIT ಕೂಡ ಇದಕ್ಕೆ ಸಹಕಾರ ಮಾಡಬೇಕು ಅಂತ ನಾನು ಈ ಜಿಲ್ಲೆಯ ನಮ್ಮ ಪಕ್ಷದ ಅಧ್ಯಕ್ಷ ಹೇಳಿದ್ದಾರೆ. ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು, ಕಾರ್ಯಕರ್ತರು, ಜನಾಭಿಪ್ರಾಯದ ಪರವಾಗಿ ಸರ್ಕಾರ ಮತ್ತು SIT ಸಂಸ್ಥೆಗೆ ನನ್ನ ಮೂಲಕ ಒತ್ತಾಯ ಮಾಡ್ತೀನಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.